ಅಮ್ಮ ಎದೆ ಸಿಳ್ತೈತೆ ಕಣ್ರಿ ರೇ. ಅಲ್ಲಿ ದೋಸೆ ತಿನ್ಬಿಟ್ಟು ಆಯ್ತಾ ಅಲ್ಲ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನನ್ನ ಹೆಸರು ದಿನೇಶ್ ಮಂಗ್ಯ. ಇವಾಗ ನಾವು ಮಂಡ್ಯದಿಂದ ಊಟಿಗೆ ಹೋಗ್ತಾ ಇದ್ದೀವಿ, ಕಿನ್ನಕೊರೆಗೆ ಬೈಕಲ್ಲಿ ಎಕ್ಸ್ಪ್ಲೋರ್ ಮಾಡೋದ. ಬನ್ನಿ, ನಮ್ಮ ಜೊತೆ ಇದ್ದಾರೆ ಎಲ್ಲರೂ. ಇವನ ಹೆಸರು ಚಂದನ್ ಅಂತ, ಅಲಿಯಾಸ್ RC ಅಂತ. ನೆಕ್ಸ್ಟು ನಮ್ಮ ಹುಡುಗ ಫೈತ್ ಅಂತ. ಮಾತಾಡಿ ಏನಾರ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬೈಕಲ್ಲಿ ಹೋಗ್ತಾ ಇದ್ದೀವಿ. ಇವನ ಹೆಸರು ಚಂದನ್ ಅಂತ, ಅಲಿಯಾಸ್ ಕೆಂಪ. ಮಾತಾಡಿ. ಅಷ್ಟೇನಾ ಮಾತಾಡೋದು? ಕಟ್ ಮಾಡೋ. ಇಲ್ಲಿ ನೋಡಿ ನಮ್ಮ ಪಟಾಕಿ ಬ್ರೋ. ಹಾಯ್ ಬ್ರೋ. ಹಾಯ್ ಹೇಳಿ ಬ್ರೋ. ಹಾಯ್ ಹಾಯ್. ಇವನು ನಮ್ಮ ಎಲ್ಲು ಅಂತ. ಮಾತಾಡೋ ಮಚ್ಚೇನಾರ ಇಂಟ್ರಡ್ಯೂಸ್ ಮಾಡ. ನಾವು ಮಾತಾಡೋ ಏನು ಮಾತಾಡೋದು ನೋಡಿ, ನಾಚ್ಕೊತಿದ್ದಾನೆ ಮದುವೆ ಅಂತಾರ. ಮಾತಾಡೋಣಾರ. ಇವಾಗ ನಾವು ಬೈಕಲ್ಲಿ ಹೋಗ್ಬಿಟ್ಟು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀವಿ. ಹಲೋ ಫ್ರೆಂಡ್ಸ್, ಈಗ ನಾವು ಗುಂಡ್ಲುಪೇಟೆಲ್ಲಿ ಬಂದಿದ್ದೀವಿ ಟೀ ಬ್ರೇಕ್ ಹಾಕೋಕ್ಕೆ. ಆಗಲೇ ಇಲ್ಲಿ ಮಳೆ ಬರೋಂಗಾಗೈತೆ. ಇವಾಗ ಅವರೆಲ್ಲ ನೋಡಿ ಇಲ್ಲಿ ಟೀ ಬ್ರೇಕ್ ಮಾಡ್ತಿದ್ದಾರೆ ಫ್ರೆಂಡ್ಸು. ಇಲ್ಲೊಬ್ಬ ನೋಡಿ, ಇವನು ಏನಂದ್ರೂ ಮಾತಾಡಲ್ಲ. ಅದಕ್ಕೆ ಇವನ ಹೆಸರು ಹೆಣ್ಮಗು ಅಂತ ನೋಡಿ. ಈಗ ಇವ್ನು ನೋಡಿ ನಮ್ಮ ಬೇಬಿ. ಈಗ ಮುಂದಿನ ಪಯಣ ಗುಂಡ್ಲುಪೇಟೆಯಿಂದ ಒಂದು 2 ಅವರ್ ಬಿಟ್ಕೊಂಡು ಇಲ್ಲೇ ರೆಸ್ಟ್ ತಗೊಂಡು ನೆಕ್ಸ್ಟ್ ಮೂವ್ ಮಾಡೋದ. ಈ ಗುಂಡ್ಲುಪೇಟೆಯಲ್ಲಿ ಒಂದು 2 ಅವರ್ ಇಲ್ಲೇ ಸ್ಟಾಪ್. ಅಡ್ರೆಸ್ ಕೊಟ್ಟಿರಿ, ನಾನು ಕೊಡೋಕೆ ಇಲ್ಲ ಸರ್. ಇವಾಗ 2 ಅವರ್ ಇಲ್ಲೇ ಆಲ್ಟ್. ಈಗ ನಾವು ಒಂದು ಸ್ವಲ್ಪ ಗುಂಡ್ಲುಪೇಟೆಯಲ್ಲಿ ಒಬ್ಬರು MLA ಮೀಟ್ ಮಾಡಬೇಕು. ಅವ್ರು ಮೀಟ್ ಮಾಡ್ಕೊಂಡು ನಾವು ಕಂಟಿನ್ಯೂ ಮಾಡೋದ. ಹಲೋ, ನಮಸ್ಕಾರ ಗುರು. ಏನಾಗಿದೆ ಅಂದರೆ ಒಂದು ಫಾಲ್ಟ್ ಆಗಿಬಿಡ್ತು. ರೂಮಿಗೆ ಬಂದಿದ್ದೀವಿ ಈಗ. ನೋಡಿ ರೂಮ್ ನೋಡಿ ಹೆಂಗಿದೆ. ಆಲ್ಮೋಸ್ಟ್ ಒಂದು 4K ಹೇಳಿದ್ದಾರೆ ಇಲ್ಲಿ ಊಟಿಲಿ. ಏನು ಫಾಲ್ಟ್ ಆಗಿದೆ ಅಂದರೆ, ಎಲ್ಲ ನಮ್ಮ ಬಾಯ್ಸ್ ಎಲ್ಲ ಹೋಗಿದ್ದಾರೆ ಬಟಾನಿಕಲ್ ಗಾರ್ಡನ್ ಹತ್ರ. ಒಂದು MLA ಮೀಟ್ ಮಾಡೋಕ್ಕೆ ಹೋಗಿದ್ವಲ್ಲ, ಅಲ್ಲಿ ಡಿಲೇ ಆಗೋಯಿತು ಸ್ವಲ್ಪ. ಅದಾದಮೇಲೆ ಪೆಟ್ರೋಲು ಖಾಲಿ ಆಯಿತು. ನಾವು ಬಳಸ್ಕೊಂಡು ಬಂದು ಗೂಡೂನೂರು ಅಂತ ಇದರಲ್ಲಿ. ಇವಾಗ ಎಲ್ಲ ಊಟಕ್ಕೆ ಕೂತಿದ್ದೀವಿ. ನಾಳೆಯಿಂದ ಕಂಟಿನ್ಯೂಸ್ ಆಗಿ ನಾನು ಇರ್ತೀನಿ. ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ನಾನಿಲ್ಲ ಅಂತ. ಈಗ ನಮ್ಮ ಬಾಯ್ಸ್ ವೀಡಿಯೋಸ್ ಹಾಕಿರ್ತಾರೆ, ಅದನ್ನ ಹಿಂಗೆ ಕಳಿಸ್ತೀನಿ. ಈಗೆಲ್ಲ ಊಟ ಮಾಡ್ತಿದ್ದಾರೆ. ನಮ್ಮ ಬಾಸ್ ಬರ್ತಿದ್ದಾರೆ ನೋಡಿಲಿ. ಮಾತಾಡ್ರಿ ಏನಾರ ಮಾತಾಡಿ. ಇವಾಗ ಆರಾಮಾಗಿ ಊಟ ಗೀಟ ಮಾಡ್ಕೊಂಡು ನೆಮ್ಮದಿಯಾಗಿ ನಾಳೆ ಬೆಳಗ್ಗೆ ನಿಮ್ಮ ಮುಂದೆ ಬರ್ತೀನಿ, ಸರಿನಾ? ಇಲ್ಲಿ ನೋಡಿ, ಇಲ್ಲಿ ಏನಾರ ಬ್ರೋ, ಏನಾರ ಮಾತಾಡಿ ಬ್ರೋ. ಚಳಿನಾ? ಫುಲ್ಲು 16 ಡಿಗ್ರಿ ಇದೆ ಸೆಲ್ಸಿಯಸ್. ಫುಲ್ಲು ಚಳಿ. ಇಲ್ಲಿ ಬರೀ ಸ್ಕ್ಯಾಮ್ ಮಾಡೋದಕ್ಕೆ ನಿಂತಿದ್ದಾರೆ ಕಂಡ್ರೆ. ನಿಜವಾಗ್ಲೂ ಊಟಿಗೆ ನೋಡ್ಬಿಟ್ಟು ಹುಷಾರಾಗಿ ಬನ್ನಿ. ಹಲೋ ಗಾಯ್ಸ್, ವೆಲ್ಕಮ್ ಟು ಡೇ 2. ಇದು ವ್ಯೂ ಬಂದು ನಾವು ಮಾಡಿರೋ ರೂಮಿಂದ. ನಾವು ಕಿನ್ನಕೆರೆಗೆ ಹೊರಡ್ತಾ ಇದ್ದೀವಿ. ಎಷ್ಟು ಟೈಮ್ ಈಗ? 7:30 ಆಯಿತು ಟೈಮ್. ಈಗ 6 ಗಂಟೆಗಂತೂ 7:30 ಆಯಿತು. ಹೊರಡ್ತಾ ಇರೋದು. ನೀವು ಕಿನ್ನಕೆರೆಯಲ್ಲಿ ಒಳ್ಳೆ ರಿವ್ಯೂಸ್ ರೋಡ್ಸ್ ಎಲ್ಲ ಇದೆ, ನಾನು ತೋರಿಸ್ಕೊಡ್ತೀನಿ ಬನ್ನಿ ಅಷ್ಟೇ.
ಮಿಂಚಾಗಿ ನೀನು ಬರಲು ಆ ತಾತ ನೋಡ್ಕೊಯ್ತಾರಲ್ಲಪ್ಪ ದೇವ್ರೆ. ಅಲ್ಲಿ ನೋಡಿ ತಾತ ನೋಡಿ, ತಾತ ನೋಡಿ, ತಾತ ನೋಡಿ, ತಾತ ನೋಡಿ. ಇಲ್ಲಿ ನೋಡಿ ವಿಡಿಯೋ ಮಾಡ್ಕೊ, ಇಲ್ಲೊಬ್ಬ ವಿಡಿಯೋ ಮಾಡ್ಕೊತಾನ್ರಿ. ಕಾಪಿರೇಟ್ ಹಾಕ್ರಿ ರೀ. ಒಂದ್ ಸ್ವಲ್ಪ ಸೆನ್ಸರ್ ಗಿನ್ಸರ್ ಎಲ್ಲ ಬೇಡ, ಸ್ವಲ್ಪ ಕ್ಲೀನಾಗಿ ಮಾತಾಡು. ಮಾತಾಡ್ತಾನೆ ಕಣ್ರಿ. ಅದೇ ಕಣ್ರಿ 7 ವಂಡರ್ಸ್ ಅಲ್ಲ 8 ವಂಡರ್ಸ್ ಇದು. ಮಾತಾಡಿ. ಎಲ್ಲ ಹೋಗೋದು ಹೋದ್ರೆ ಒಳ್ಳೇದ್ ಬರ್ತದೆ. ನೀವು ಅದಕ್ಕೆ ವೇಟ್ ಮಾಡ್ಬೇಕಷ್ಟೇ. ಇವಾಗ ಹಿಂಗಂದ್ರೆ ಈಗ ನರಸಿಂಹರಾಜು ಬಳ್ಳಾಪುರ ಗೊತ್ತಿರ್ಬೋದು, ನೀವು ವಿಡಿಯೋಸ್ ನೋಡಿದಿರಲ್ಲ ನೀವು. ಅದೇ ಇವಾಗ ನಾನು ಇವಾಗ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಹೆಚ್ಚು ಕಡಿಮೆ ಸ್ವಲ್ಪ ಇರ್ತದೆ, ಅಡ್ಜಸ್ಟ್ ಮಾಡ್ಕೋಬೇಕು ನೀವು ಅಷ್ಟೇ. ನೈಟು ಕರೆಕ್ಟಾಗಿ ಒಂದು 11:30 ಮನಿಕೊಂಡು, ನಿಮ್ದೇ ಮನಿಕೊಂಡು ಊಟ ಮಾಡ್ದು ಮನಿಕೊಂಡು ಕಣ್ರಿ ಅಷ್ಟೇ. ಅದು ಬಿಟ್ರೆ ಇಲ್ಲಿ ಒಂದು 3,000-4,000 ಇದ್ರೆ ಸಾಕು, ಹೋಗ್ಬೋದು. ಜೊತೆಗೆ ಒಂದು ಒಳ್ಳೆ ಗಾಡಿ ಇದ್ರೆ ಎಲ್ಲ ಅವ್ರವ್ರ ಗಾಡಿ ತಗೊಂಡು, ಸೋಲೋ ಗಾಡಿ ಒಂದು ಒಳ್ಳೆ ವೈಪ್ ಬೇಕಂದ್ರೆ ಹಿಂದೆ ಕುತ್ಕೊಂಡೆಲ್ಲ ಬರಕ್ ಹೋಗ್ಬಿಡಿ. ದಯವಿಟ್ಟು ನೋಡ್ತಾ ಇದ್ರೆ ಹೊಟ್ಟೆ ಉರಿಯೋದ್ರಿ. ವಾಯ್ಸು ಸ್ವಲ್ಪ ಇದಿರುತ್ತೆ, ಬ್ಲರ್ ಇರುತ್ತೆ. ಇದಿಲ್ಲ, ವಾಯ್ಸ್ ರೆಕಾರ್ಡ್ ಕೆಟ್ಟೋಯ್ತು. ನನ್ನ ಇದರಲ್ಲಿ ನೀರಲ್ಲಿ ಬಿದ್ದೋಯ್ತು ಸ್ವಲ್ಪ. ಅದಕ್ಕೋಸ್ಕರ ವಾಯ್ಸ್ ಎಲ್ಲ ಇದಾಗಿದ್ರೆ ಸ್ವಲ್ಪ ನನಗೆ ಬೇರೆ ಹುಷಾರಿಲ್ಲ ಸ್ವಲ್ಪ. ನಿನ್ನೆ ಸ್ವಲ್ಪ ಊಟ ಅಡ್ಜಸ್ಟ್ ಆಗಿಲ್ಲ. ಹೋಯ್ತಾ ಇದ್ದೀವಿ ಕರೆಕ್ಟಾಗಿ. ಮೇ ಬಿ ಇನ್ನೊಂದು 1 ಅವರಲ್ಲಿ ರೀಚ್ ಆಯ್ತೀವಿ. ಮೇಯ್ನ್ ಇರೋದು ಅಲ್ಲೇನೆ, ಮೇಯ್ನ್ ಕಾಂಟೆಂಟ್ ಇರೋದು ಅಲ್ಲೇನೆ. ಒಂದ್ಸತಿ ನೋಡಿ ಹೆಂಗಿದೆ ಅಂತ. ಮಂಜೂರಲ್ಲಿ ಬರೀ ಬ್ಲೇಡು 530 ರೂಪಾಯಿ 4 ದೋಸೆ 8 ದೋಸೆ ತಿನ್ಬಿಟ್ಟು ಮೋಸ ಮಾಡ್ಬಿಡ್ರಿ ನಮಗೆ. ಕಾಯ್ಕೊಂಡಿರ್ತಾರೆ ನಾವು ಬರೀ ಮೋಸ ಮಾಡೋದಕ್ಕೇನೆ. ಸುಮ್ಮನಿರ ಸೈಲೆನ್ಸ್ ಅಂತನಲ್ಲ ಡ್ಯೂನಲ್ಲಿ ಆ ಥರ ಹೇಳ್ಬೇಕು ನಿಮಗೆ. ಉಲ್ಟಾ ಮಾಡ್ತಿದ್ಯಾ? ಇಲ್ಲ ಕಣ ಬರ. ಈಗ ನಾವು ಒಂದು 8 ಕಿಲೋಮೀಟರ್ಸ್ ಟ್ರಕ್ ಮಾಡಿ ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಬೆಟ್ಟದ ಹೋಗ್ತಿದ್ದೀವಿ. ಇಟ್ಸ್ ರಿಯಲ್ ಬೆಟ್ಟದ. ಸಿ ದಟ್, ಲುಕ್ ಹೌ ದ ಗಾಡ್ ವಿಲ್ ಕ್ರಿಯೇಟ್ ದಟ್ ಒನ್. ಲುಕ್ ಹಿಂಗಿದೆ ನೋಡಿ, ಇದು ಅಪೂರ್ವವಾದದ್ದು ಬೆಟ್ಟದ ಹೂವು. ಗೊತ್ತು, ಯಾರು ಅಸಾಧ್ಯವಾದದನ್ನು ಮುಟ್ಟುವುದೇ ನಮ್ಮ ಸಾಧ್ಯ. ಗಾಯ್ಸ್, ಇವಾಗ ನಾವು ಕಿನ್ನಕರೆ ವ್ಯೂ ಪಾಯಿಂಟ್ಗೆ ಬಂದಿದ್ದೀವಿ. ಇದೇ ವ್ಯೂ ಪಾಯಿಂಟ್ ನೋಡಿ. ಇದಕ್ಕೋಸ್ಕರ ನಾವು 300 ಕಿಲೋಮೀಟರ್ ಬಂದಿರೋದು. ಕಾಣಿಸ್ತಾ ಇತ್ತು ನೋಡಿ ವ್ಯೂ ನೋಡಿ, ಅದು ವ್ಯೂ. ಅರ್ಥ ಆಯ್ತಾ? ಅದಕ್ಕೋಸ್ಕರನೇ ಬಂದಿದ್ದು ಇಲ್ಲಿಗೆ. ಇದು ಡೀಪ್ ಇಲ್ಲ ಅಂತೀಯ, ಇಲ್ಲ ಅಂತೀಯ, ಏನು ಹೇಳೋಣ ಈಗ. ಅಲ್ಲಿ ಆನ್ ಕ್ಯಾಮ್ರಾ ಮಾವನ್ ಮರ ನನಗೆ ಗೊತ್ತು. ಆಲ್ಮೋಸ್ಟ್ ಛಾಯ ಮರ ಇದೆ ನನಗೆ ಗೊತ್ತು ಅಷ್ಟೇ. 2 ಮಾವಿನಕಾಯಿ ಮರ, ನೆಲ್ಲಿಕಾಯಿ ಮರ.
ಫುಲ್ಲು. ಕಾಡೆಬೇಕಲ್ಲ, ನೋಡಿ ನೋಡಿ ನೋಡಿ, ಕಾಡೆಮ್ಮೆ ಕಾಡೆಮ್ಮೆ. ಅಯ್ಯೋ ಚೀ, ನೋಡ್ದ ನೋಡಿದ. ನಮ್ಮ ಕೈಲಿ ಆಯ್ತಲ್ಲ ಅಂತ ಇನ್ನೂ 3 ಅವರ್ ಮಂಡ್ಯ. ಇದು ಇವಾಗ ಹಾಕೊಂಡೆ ಹೋಗ್ಬೇಕು ನಾವು ಮಂಡ್ಯಗೆ. ಬ್ಲಾಗ್ ಮಾಡೋದಂದ್ರೆ ಎಷ್ಟು ಕಷ್ಟ ಗೊತ್ತಿರ್ಬೇಕು. ಇಲ್ಲ ಆಯ್ತಲ್ಲ ಎಲ್ಲೋ ಮಂಡಿ ಹಾಕ್ಲಾರ ಕಾಲು ಹಿಂಗೆ ಹಿಡ್ಕೊಂಡು ಕುಂತಿರ್ತೀವಲ್ಲ ನಾವು. ಫೈನಲಿ ನಮ್ಮ ಬ್ಲಾಗ್ ಎಂಡಾಗ ಟೈಮ್ ಬಂದಿದೆ. ಈಗ ಬಂಡೀಪುರಿಂದ ಈಚೆ ಬಂದಿದೆ. ಇಲ್ಲಿಂದ ನಿಮಗೆಲ್ಲ ಗೊತ್ತಿದೆ, ಗುಂಡ್ಲುಪೇಟೆಯಿಂದ ನಾರ್ಮಲ್ ಮೈಸೂರಿಂದ ಮಂಡ್ಯ ಹಂಗೆ ಹೋಗ್ಬಿಡ್ತೀವಿ. ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿದ್ದೀನಿ. ಸಪೋರ್ಟ್ ಏನಾರ ಮಾಡಿಕೊಡಿ ನೀವು ದಯವಿಟ್ಟು. ಹಾಗೆ ಎಲ್ಲರೂ ಸುಸ್ತಾಗ್ಬಿಟ್ಟವ್ರೆ, ಕೈ ಕಾಲೆಲ್ಲ ನಡ ಗಿಡ ಎಲ್ಲ ನೋವುಬಿಟ್ಟಿದೆ. ನನಗಂತೂ ಜ್ವರ ಬರಂಗೆ ಆಗ್ಬಿಟ್ಟಿದೆ ಅಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋದ. ನಮಸ್ತೆ.